2018-19 ಆರ್ಥಿಕ ವರ್ಷವು ಕೊನೆಗೊಂಡಿದೆ. ಇಂದಿನಿಂದ ನೂತನ ಅಂದ್ರೆ 2019-20 ಆರ್ಥಿಕ ವರ್ಷ ಆರಂಭವಾಗಲಿದೆ. 2019-20 ಆರ್ಥಿಕ ವರ್ಷದಲ್ಲಿ ಹಲವು ನಿಯಮಗಳು ಬದಲಾಗಿವೆ. ಈ ನಿಯಮಗಳು ನಿಮ್ಮ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಏಪ್ರಿಲ್ 1ರಿಂದ ಬದಲಾಗಲಿರುವ ಈ 10 ಪ್ರಮುಖ ನಿಯಮಗಳು. ಏಪ್ರಿಲ್ 1ರಿಂದ ಆಧಾರ್ ಕಾರ್ಡ್ನೊಂದಿಗೆ ಜೋಡಣೆಯಾಗದ ಪ್ಯಾನ್ ಕಾರ್ಡ್ ಅನ್ನು ಪರಿಗಣಿಸಲಾಗುವುದಿಲ್ಲ. ಇದು ನಿಮಗೆ ಆದಾಯ ತೆರಿಗೆ ಸಲ್ಲಿಸಲು ಕಷ್ಟವಾಗುತ್ತದೆ. ಏಪ್ರಿಲ್ 1ರಿಂದ ಟ್ರಾಯ್ ಹೊಸ ನಿಯಮಗಳನ್ನು ಜಾರಿಗೆ ತರಲಿದೆ. ಒಂದು ವೇಳೆ ಇನ್ನೂ ಕೂಡ ನೀವು ನಿಮ್ಮ ಆಯ್ಕೆಯ ಚಾನೆಲ್ಗಳನ್ನು ಸೆಟ್ ಮಾಡಿಲ್ಲವಾದರೆ ಟಿವಿ ಸೆಟ್ ಅಪ್ ಬಾಕ್ಸ್ ಕಾರ್ಯನಿರ್ವಹಿಸುವುದಿಲ್ಲ. ಇಂದಿನಿಂದ ಟಿವಿ ವೀಕ್ಷಿಸಲು ನಿಮ್ಮ ನೆಚ್ಚಿನ ಪ್ಯಾಕ್ ಆಯ್ಕೆ ಮಾಡಿಕೊಳ್ಳುವುದು ಮುಖ್ಯ. ಟಿವಿ ವೀಕ್ಷಿಸಲು ಕನಿಷ್ಠ 153 ಖರ್ಚು ಜಿಎಸ್ಟಿ ಜೊತೆ ಮಾಡಬೇಕಾಗುತ್ತೆ. ಅದರಲ್ಲಿ 100 ಉಚಿತ ಪ್ರಸಾರ ವಾಹಿನಿಗಳನ್ನು ನೋಡಲು ಸಾಧ್ಯವಾಗುತ್ತೆ. ಅವುಗಳಲ್ಲಿ 25 ದೂರದರ್ಶನದ ಚಾನೆಲ್ಗಳು, ಉಳಿದ 75 ನೀವು ಆಯ್ಕೆ ಮಾಡಲಾದ ಚಾನೆಲ್ಗಳು. ಇನ್ನು ಮೂರನೇದ್ದು 2017 ಹಾಗೂ 18ನೇ ಹಣಕಾಸು ವರ್ಷಕ್ಕೆ ಆದಾಯವನ್ನು ಸಲ್ಲಿಸುವ ಮಾರ್ಚ್ 31 ಕೊನೆಯ ದಿನಾಂಕ. ಏಪ್ರಿಲ್ 1ರಿಂದ ಐಟಿ ರಿಟರ್ನ್ ಸಲ್ಲಿಸಲು ಅಥವಾ ಯಾವುದೇ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು. 4 ಬಿಸಿನೆಸ್ ಮಾಡುವ ಜನರಿಗೆ ಜಿಎಸ್ಟಿ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ ಮಾರ್ಚ್ 31. ಇನ್ನು 5ನೇದು ಏಪ್ರಿಲ್ 1ರಿಂದ ಕಾರು ಕೊಳ್ಳುವುದು ದುಬಾರಿಯಾಗಿರುತ್ತದೆ. ವಿಭಿನ್ನ ಕಂಪನಿಗಳ ಕಾರುಗಳು 75,000 ರೂಪಾಯಿಗಳವರೆಗೂ ಹೆಚ್ಚಾಗಲಿವೆ. ಅನೇಕ ಕಂಪನಿಗಳು ಈಗಾಗಲೇ ಇದನ್ನು ಘೋಷಣೆ ಮಾಡಿವೆ. ಇನ್ನು 6ನೇದು ಏಪ್ರಿಲ್ 1ರ ನಂತರ ಮನೆ ಖರೀದಿಸುವುದು ಅಗ್ಗವಾಗಲಿದೆ. ನಿರ್ಮಾಣದ ಹಂತದಲ್ಲಿ ಜಿಎಸ್ಟಿ ದರವು 12ರಿಂದ 5% ಇಳಿಯಲಿದೆ. ಇನ್ನು 7ನೇದು ಏಪ್ರಿಲ್ 1ರಿಂದ ಇಎಂಐ ಅಗ್ಗವಾಗಲಿದೆ. ಎಂಸಿಎಲ್ಆರ್ ಆಧಾರದ ಮೇಲೆ ಮೊದಲು ಸಾಲದ ದರವನ್ನು ನಿಗದಿಪಡಿಸಲಾಗಿದೆ. ಏಪ್ರಿಲ್ 1ರಿಂದ ಆರ್ಬಿಐ ರೆಪೋ ದರ ಆಧಾರದ ಮೇಲೆ ಇದನ್ನು ನಿಗದಿಗೊಳಿಸಲಾಗುವುದು. ಇನ್ನು 8ನೇದು ಏಪ್ರಿಲ್ 1ರಿಂದ ಹೊಸ ತೆರಿಗೆ ಕಾನೂನು ಅನ್ವಯಿಸುತ್ತದೆ. 2019-20 ಆರ್ಥಿಕ ವರ್ಷದಲ್ಲಿ 5 ಲಕ್ಷದವರೆಗೆ ತೆರಿಗೆ ರಿಯಾಯಿತಿ ನೀಡಲಾಗಿದೆ. 9ನೇದು ಹೊಸ ಹಣಕಾಸಿನ ವರ್ಷದಲ್ಲಿ 50,000 ಸ್ಟ್ಯಾಂಡರ್ಡ್ ತೆರಿಗೆ ವಿನಾಯಿತಿ. ಬ್ಯಾಂಕ್ ಠೇವಣಿಗಳಲ್ಲಿ 50,000 ರೂಪಾಯಿ ತೆರಿಗೆಯಿಂದ ಮುಕ್ತವಾಗಲಿದೆ. ಮೊದಲು ಅದು 10,000 ರೂಪಾಯಿ ಇತ್ತು. ಇನ್ನು 10ನೇದು ಹೊಸ ಹಣಕಾಸಿನ ವರ್ಷದಲ್ಲಿ 2ನೇಯ ಮನೆ ಕೊಳ್ಳಲು ಕೂಡ ಆ ಮನೆ ಬಾಡಿಗೆಗೆ ನೀಡಿದ್ದಲ್ಲಿ ತೆರಿಗೆಯನ್ನ ಪಾವತಿಸಬೇಕಾಗಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.